ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಾನು ಇಲ್ವಾಲಾಗಿ ಹೋಗ್ತಾ ಇದ್ದೀನಿ ಒಂದು ಮನೆ ಊಟ ಪಿಕಪ್ ಮಾಡೋಕ್ಕೆ. ಸೊ ಇವ್ರ ಹೆಸರು ಸವಿತಾ ಅಂತ, ಇವರು ಪ್ಯೂರ್ ವೆಜಿಟೇರಿಯನ್. ಸೊ ಇವತ್ತು ನಾನು ವೆಜ್ ಊಟ ಟ್ರೈ ಮಾಡ್ತಿದ್ದೀನಿ. ನನ್ನ ಊಟ ಪಿಕಪ್ ಮಾಡಿದ್ಮೇಲೆ ಹೇಗಿದೆ ಅಂತ ರಿವ್ಯೂ ಮಾಡ್ತೀನಿ. ಓಕೆ, ಹಾಯ್ ಸವಿತಾ. ಹಾಯ್ ಸಂತೋಷ್, ಹೇಗಿದ್ದೀರಾ? ಚೆನ್ನಾಗಿದೆ. ಊಟ ರೆಡಿನಾ? ರೆಡಿ ಇದೆ. ಸೊ ಫ್ರೆಂಡ್ಸ್, ಇವತ್ತು ನಾನು ವೆಜ್ ಊಟ ಮಾಡ್ತಾ ಇದ್ದೀನಿ ಸವಿತಾ ಅವ್ರ ಕಿಚನಿಂದ. ಸೊ ಏನಿದೆ ಇದರಲ್ಲಿ? ಸರ್ಪ್ರೈಸ್. ಸರ್ಪ್ರೈಸ್, ವೆರಿ ನೈಸ್. ಇದು ಸರ್ಪ್ರೈಸ್ ಊಟ, ನನಗೆ ಏನಿದೆ ಅಂತ ಗೊತ್ತಿಲ್ಲ. ಸೊ ಇದು ಪ್ಯಾಕೇಜಿಂಗ್. ಓಕೆ, ಇದು ಇನ್ಸುಲೇಟೆಡ್ ಬಾಕ್ಸ್. ಸೊ ಥ್ಯಾಂಕ್ಸ್ ಸವಿತಾ. ನಾನು ಇದನ್ನ ಊಟ ಮಾಡಿ ಸಾಯಂಕಾಲ ತಂದ್ಕೊಡ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಹ್ಯಾವ್ ಎ ನೈಸ್ ಡೇ, ಬಾಯ್. ಸೊ ಸವಿತಾ ಅವರು ಈ ಬಿಸ್ನೆಸ್ ಮಾಡೋಕ್ಕೆ ಎಷ್ಟು ಖರ್ಚು ಮಾಡಿದ್ರು ಗೊತ್ತಾ? 100 ರೂಪಾಯಿ. ಅವರು 100 ರೂಪಾಯಿಲಿ ಒಂದು FSSS ಲೈಸೆನ್ಸ್ ಮಾಡಿದ್ರು, ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರು. ನಾವು ಸಾಯಂಕಾಲ ಹೋಗ್ಬಿಟ್ಟು 2 ಪ್ಲೇಟ್ ಪಾನಿಪುರಿ ತಿಂತೀವಿ, 100 ರೂಪಾಯಿ ಖರ್ಚು ಮಾಡ್ತೀವಿ. ಬಟ್ ಸವಿತಾ ಅದೇ 100 ರೂಪಾಯಿಲಿ ಒಂದು ಬಿಸ್ನೆಸ್ನೇ ಸ್ಟಾರ್ಟ್ ಮಾಡಿಬಿಟ್ರು. ನಾನಿವತ್ತು ಅನ್ಬಾಕ್ಸ್ ಮಾಡಲ್ಲ, ಯಾಕಂದರೆ ಭಾನುವಾರ 23ನೇ ತಾರೀಕು ಸವಿತಾ ಅವ್ರದ್ದು ಪಾಡ್ಕ್ಯಾಸ್ಟ್ ಬರ್ತಾ ಇದೆ ನಮ್ಮ ಚಾನಲಲ್ಲಿ, ವಾಟ್ಸ್ ಯುವರ್ ಸ್ಟೋರಿ ಅಂತ. ಓಕೆ, ಅದರಲ್ಲಿ ಸವಿತಾ ಅವರೇ ಹೇಳ್ತಾರೆ ಅವ್ರ ಟಿಫಿನ್ ಬಾಕ್ಸಲ್ಲಿ ಏನೇನಿರುತ್ತೆ ಅಂತ. ಮರೀದೆ 23ನೇ ತಾರೀಕು ನಮ್ಮ ಪಾಡ್ಕ್ಯಾಸ್ಟ್ನ ನೋಡಿ, ಊಟ ಫುಡ್ಸ್ ಯೂಟ್ಯೂಬ್ ಚಾನಲಲ್ಲಿ.